ಹೇಳ್ತಿದ್ದೆ, ಮಹೇಶ್ ಅಣ್ಣ ಒಂದು ಸಿನಿಮಾ ಮಾಡಿ ಅಂತ. ಮಹೇಶ್ ಅಣ್ಣಂಗೆ ಪಾಪ ಅವ್ರು ಯಾವಾಗಲೂ ಹಿಂಗೆ ಇರ್ತಾರೆ, ಅವ್ರು ನೋಡಿ ಅವ್ರು ಸ್ಟೇಜ್ ಮೇಲೆ ಬರಲ್ಲ, ಒಬ್ಬರೇ ಕೂತಿರ್ತಾರೆ. ನಾನು ಮಹೇಶ್ ಅಣ್ಣಂಗೆ ರೇಗಿಸ್ತಾ ಇರ್ತೀನಿ, ಮಹೇಶ್ ಅಣ್ಣ ಏನು ನಿಮ್ಮ ಜೊತೆ ಬಂದವರೆಲ್ಲ ಹೆಂಗೆ ಅವರೆಲ್ಲ ಇದಾದ್ರು, ನೀವು ಮಾತ್ರ ಹಿಂಗೆ ಇರ್ತೀರ ಅಂದರೆ, ಇಲ್ಲ ನಾನು ಹಿಂಗೆ ಇರೋದು ಅಂತ ಮಾತಾಡ್ತಿರ್ತಾರೆ ಅವರು. ಬಟ್ ಆ ಸೈಲೆಂಟ್ ಆಗಿದ್ದೇ ಹಿಟ್ ಕೊಡ್ತಿರ್ತಾರೆ ಯಾವಾಗಲೂ. ಅದಕ್ಕೆ ಉದಾಹರಣೆಗೆ ಅಪ್ಪು ಸರ್ ಮಾಡಿದ ಸಿನಿಮಾಗಳಾಗಿರ್ಬೋದು, ಮೆರವಣಿಗೆನೂ ನೀವೇ ಮಾಡಿದ್ದಲ್ವ ಅಣ್ಣ, ಮೆರವಣಿಗೆ ಹೈದ್ರಿ ಥರ ಹೀಗೆ ಮಾಡೋದಂಥ ಮೆರವಣಿಗೆ ಆಗಿರ್ಬೋದು, ಅವರೆಲ್ಲೂ ಬದಲಾಗಲೇ ಇಲ್ಲ. ನನಗೆ ತುಂಬ ಹಳೆಯ ನಿರ್ದೇಶಕರಲ್ಲಿ ಬದಲಾಗ್ತೀರಾ, ಏನು ಅಹಂ ಇಲ್ದಿರ ಮತ್ತೆ ನಾನು ಹೊಸ ಸಿನಿಮಾ ಮಾಡ್ತೀನಿ ಅನ್ನೋ ಒಂದು ಆ ಪ್ರಯತ್ನದಲ್ಲೇ ಮಾಡೋವಂಥ ಮಹೇಶ್ ಅಣ್ಣ, ನಿಮ್ಗೆ ಒಳ್ಳೇದಾಗಲಿ. ಈಗ ಇದು ಮಾಡಿದ್ಮೇಲೆ ನನ್ನ ಮಕ್ಕಳಿಗೂ ಮಾಡಿದ್ದೀವಿ, ಯಾಕಂದರೆ ಈ ಸಿನಿಮಾ ಹಿಟ್ಟಾಗತ್ತೆ. ನಿಮ್ಮ ಎಫರ್ಟ್ ನಮ್ಗೆ ಗೊತ್ತು, ನಿಮ್ಮ ಯೋಚನೆಗಳೆಲ್ಲ ನಮಗೆ ಗೊತ್ತು. ಆಮೇಲೆ ಜೊತೆಯಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಏನು ಟೀಮ್ ಬಂದಿದೆ, ನಿಮಗೆಲ್ರಿಗೂ ಒಳ್ಳೇದಾಗಲಿ. ನಾವು ನೀವು ಯಾವಾಗಲೂ ನೀವು ಬರ್ತಿರ್ಬೇಕು, ನಾವು ಉಳ್ಕೋಬೇಕಾದ್ರೆ ನೀವು ಬರ್ತಿರ್ಬೇಕು. ನೀವು ಬರ್ತೀರಿ, ಸಿನಿಮಾಗಳನ್ನು ಮಾಡ್ತೀರಿ. ಜೊತೆಗೆ ಆಸ್ ಇಟ್ ಈಸ್ ನಮ್ಮ ಪಾಪು ಅಮೃತ, ಅಮ್ಮು ಯಾರು ಇದೇ ಅಮ್ಮನ ಅದು ಮಾನ ಅಮ್ಮು ಇಬ್ರು. ಸೊ ಇಬ್ಬರಿಗೂ ತುಂಬ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಒಂದೇ ನಮ್ಮ ಜೊತೆಗೆ ಬರೋದು, ಬೇರೆ ಏನು ತಲೆಗೆ ಕಿವಿಗೆ ಹಾಕ್ಕೋಬೇಡಿ. ನೀವೆಲ್ಲ ಮುಂದೆ ತುಂಬ ದೊಡ್ಡ ಮಟ್ಟಕ್ಕಾಗಿ ಇಲ್ಲಿ ಇಂಡಸ್ಟ್ರಿಲಿ ಮತ್ತೆ ಇದೇ ಎಲ್ಲ ಪತ್ರಕರ್ತರಿಗೂ ಸ್ವಲ್ಪ ವಯಸ್ಸಾಗಿರುತ್ತೆ ಅಷ್ಟೇ, ನಮಗೂ ಆಗಿರುತ್ತೆ. ಆಗೋಗಿದೆಯಾ? ಅವ್ರ ಮುಂದೆ ನೀವೆಲ್ಲ ಬೆಳೆದ್ರೆ ನಾವು ಕೂತ್ಕೊಂಡು ನೋಡ್ಬೇಕು ಆ್ಯಸ್ ಎ ಪೇರೆಂಟ್ಸ್ ಅಲ್ವಾ, ಅದು ನಮ್ಮ ಆಸೆ. ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಮಗನ ಕಡೆ ನಂಗೆ ತುಂಬ ಇಷ್ಟ, ಅವನ ಎನರ್ಜಿ, ಅವನು ಇದೆಲ್ಲ ನಂಗೆ ಸಖತ್ ಇಷ್ಟ. ನಮ್ಮ ಮೊನ್ನೆ ಕೂಡ ಏನೋ ಒಂದು ವಿಷಯಕ್ಕೆ ಮಗ ಅವನು ಫೋಟೋ ಕಳಿಸು ಅಂತ ಕೇಳಿದೆ. ನೀ ಯಾವಪ್ಪ ಬರೋದು? ಯಾವಾಗ ಮಗ? ನಾನಂತ 100% ಮಾಡ್ತೀನಿ. ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿಕೊಂಡು. ನನಗೆ ಅವ್ನ ಕಂಡ್ರೂ ತುಂಬ ಇಷ್ಟ, ಒಳ್ಳೆ ಎನರ್ಜಿ. ಆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದು ನೋಡಿದ್ದೆ. ಅದಕ್ಕಿಂತ ಮುಂಚೆ ನಂಗೆ ಒಂದ್ಸರಿ ಇಂಡಿಯಾ ಗೇಟಲ್ಲಿ ವಾಘಾ ಬಾರ್ಡರ್ ಒಂದೇನೋ ಇದು ಮಾಡಿದ್ದು ನೋಡಿ, ಅಬ್ಬಾ ಏನೇ ಇದು ಅಂತ. ಸೊ ಹಂಗೆ ಈಗಾಗಲೇ ಎಲ್ಲ ಗೊತ್ತಾಗ್ತಾ ಇದೆ. ಅಂದರೆ ಎಲ್ಲ ಈಗ ಬರ್ತಿರೋ ಎಲ್ಲ ಮಕ್ಕಳು ತುಂಬ ಡೆಡಿಕೇಟ್ ಮಾಡ್ಕೊಂಡು ಮುಂದೆ ಬರ್ತಿದ್ದಾವೆ. ನಾವು ಅದೇ, ನಾನು ಒಂದು ತಂದೆ ಸ್ಥಾನದಲ್ಲಿ ನಿಂತು, ಪ್ರೇಮ್ ಒಂದು ತಂದೆ ಸ್ಥಾನದಲ್ಲಿ ನಿಂತು, ಪ್ರೇಮ್ ಮಗು ಆಗಲಿ, ಕಾವ್ಯ ಅವ್ರ ಮಗುಗಾಗಲಿ ಒಳ್ಳೇದಾಗಲಿ. ನೀವು ಒಳ್ಳೇದರ್ಸಿದ್ರೆ ಖಂಡಿತವಾಗ್ಲೂ, ಯಾಕಂದರೆ ಮೊದಲ ಆಶೀರ್ವಾದ ಮಾಡೋದೇ ನೀವು. ನಿಮ್ಮ ಬರವಣಿಗೆಗಳಾಗ್ಬೋದು, ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು, ಇವೆಲ್ಲವೂ ಒಂದು ಆಶೀರ್ವಾದದ ಥರ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ. ಸೊ ಯಾವ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಮಹೇಶ್ ಅಣ್ಣನಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ.